ಎಲ್ಲ ಸಕಾಲವಾಗಲಿ ಅಂತ ಹೇಳಿ ಸಶಸ್ತ್ರವಾಗಿ ಬೆಳೀಲಿ ಅಂತ ಹೇಳಿ ಅವ್ರನ್ನ ಸ್ವಾಗತಿಸ್ತೇನೆ ಮತ್ತೊಮ್ಮೆ. ಈ ಕನ್ನಡ ಚಿತ್ರರಂಗಕ್ಕೆ ಸಣ್ಣ ಪುಟ್ಟ ನಿರ್ಮಾಪಕರ ತರ ಸಂಜೀವಿ ಇದ್ದಂಗೆ ಯಾವುದೇ ಸಿನಿಮಾಗಳದು ಯಾರು ತಗೊಳ್ಳಲ್ಲ ಅಂತಾರೆ ಏನನ್ನದು ತಮ್ಮಂತಿಗೆ ನಾನು ರಿಲೀಸ್ ಮಾಡ್ತೀನಿ. ಯಾಕೆಂದ್ರೆ ನಾನು ಒಂದು 15 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ಎಲ್ಲ ದೊಡ್ಡ ನಿರ್ಮಾಪಕರನ್ನು ನೋಡಿದ್ದೀನಿ ಮತ್ತೆ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರನ್ನು ನೋಡಿದ್ದೀನಿ. ಬಹುಶಃ ಇದು ಬಿಟ್ಟೆ ಮಾತಾಡೋದು ಬೆಟರ್ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಬರ್ತಕ್ಕಂಥ ಎಲ್ಲ ಸಂಗೀತ ನಿರ್ದೇಶಕರವರೆಗೂ ಕೂಡ ನಾನು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ, ಮಾಡಿಸಿದ್ದೀನಿ. ಹಾಗಾಗಿ ಆಡಿಯೋ ಅಂತ ತಕ್ಷಣವೇ ಅದೆಷ್ಟು ಕಷ್ಟ ಆಗುತ್ತೆ ಮಾರ್ಕೆಟ್ ಮಾಡೋದು ಅಂತಕ್ಕಂಥದ್ದು ನನಗೆ ಹತ್ತದಿಂದ ಅನುಭವ ಇದೆ. ಸೊ ಇಂಥವ್ರು ಉಟ್ಕೊಂಡಿದ್ದು ಚಿಕ್ಕ ಪುಟ್ಟ ನಿರ್ಮಾಪಕರಿಗೆ ಭಾಳ ಅನುಕೂಲ ಆಗಿದೆ. ಇವರ ಕೊಡುಗೆ ಅಪಾರ. ಇಂಥವ್ರು ಇನ್ನೂ ಉಳಿಬೇಕು. ಯಾಕೆಂತಂದ್ರೆ ಈ ಥರ ಉಳಿದ್ರೆ ಇನ್ನೊಂದು 2ನೇ ದರ್ಜೆ ಅಥವಾ 3ನೇ ದರ್ಜೆ ಲೈನ್ ಅಂತ ಕರಿಬೋದು. ದರ್ಜೆದಕ್ಕಿಂತ 3ನೇ ಲೈನ್ ಅಂತ ಕರಿಬೋದು. ಆ ಲೈನಿನ ನಿರ್ಮಾಪಕರಿಗೆ ತುಂಬ ಸಹಕಾರ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಅದು ಒಳ್ಳೆಯದು ಕೂಡ. ಈಗ ಹೆಚ್ಚು ಕಾಯೋದು ಬೇಡ, ಎಲ್ಲರೂ ಕೂಡ ಉತ್ಸುಕರಾಗಿದ್ದೀರಿ ಅದರ ಹಾಡುಗಳು ನೋಡಲಿಕ್ಕೆ ಮತ್ತು ಟೀಸರ್ ನೋಡಲಿಕ್ಕೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಲಾಂಚ್ ದ ಆಡಿಯೋ ಆ್ಯಂಡ್ ಸಾಂಗ್ಸ್. ಈ OTT ಪ್ಲಾಟ್ಫಾರ್ಮ್ ಈಗ ಅತಿ ಹೆಚ್ಚು ಚಾಲ್ತಿಲಿರೋದ್ರಿಂದ ಈ ತರದ ಕ್ರೈಮ್ ಬೇಸ್ಡ್ ಪ್ರೋಗ್ರಾಮ್ಗಳೇ ಅಲ್ಲಿ ಈಗ ನೋಡಕ್ ಸಿಕ್ಕೋದು, ಕಾಣಕ್ ಸಿಕ್ಕೋದು, ಮತ್ತೆ ಅತಿ ಹೆಚ್ಚು ಯೂತ್ಸ್ನ ಕರೀತಿರೋದು. ಆ ನಿಟ್ಟಿನಲ್ಲಿ ನೋಡಿದಾಗ ಇದೊಂದು ಇವತ್ತಿನ ಕಾಲಘಟ್ಟದ ಸಿನಿಮಾ, ಕರೆಂಟ್ ಅಫೇರ್ಸ್ ಮೂವಿ ಅಂತ ಅನ್ಸುತ್ತೆ. ಅದೇ ಹೀಗೆ ಆಗಲೇ ಹೇಳಿದಾಗೆ ಪಕ್ಕದ ನಾಡಿನಿಂದ ಕನ್ನಡ ನಾಡಿಗೆ ಬಂದು ಕನ್ನಡದ ಸಿನಿಮಾ ಮಾಡಿರೋದು ಒಂದು ಹೆಗ್ಗಳಿಕೆ ವಿಚಾರ. ಇವರು ಕೂಡ ಕನ್ನಡಿಗರಾಗಿ ಕನ್ನಡ ಕಟ್ಟುವ, ಕನ್ನಡ ಉಳಿಸುವ, ಕನ್ನಡ ಚಿತ್ರರಂಗವನ್ನು ಬೆಳೆಸುವ ಕೆಲಸವನ್ನು ನಮ್ಮೊಟ್ಟಿಗೆ ಸೇರ್ಕೊಂಡು ಮಾಡಕ್ ಬಂದಿರೋದ್ರಿಂದ ಜೋರಾದ ಒಂದು ಚಪ್ಪಾಳೆ ಇರಲಿ. ಎಲ್ಲರೂ ಅವ್ರನ್ನ ಅಭಿನಂದಿಸಿ ಸ್ವಾಗತಿಸೋಣ. ಅದ್ರ ಜೊತೆಗೆ ಇನ್ನೇನು ಸಿನಿಮಾದ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗ್ತಿಲ್ಲ ಅಂತ ಅನ್ಸುತ್ತೆ, ಎಲ್ಲವೂ ಹೇಳಿದ್ದೀನಿ ಅಂತ ಅನ್ಸುತ್ತೆ. ತಾಂತ್ರಿಕವಾಗಿ ಶ್ರೀಮಂತವಾಗಿದೆ, ಸಮಗ್ರವಾಗಿ ಸಿನಿಮಾ ಚೆನ್ನಾಗಿದೆ, ಏನೂ ಬಿಟ್ಟುಕೊಡೋದಿಲ್ಲ. ಯಾಕೆಂದ್ರೆ ಸಾಮಾನ್ಯಕ್ಕೆ ನಾನು ಒಂದಷ್ಟು 28 ವರ್ಷದ ಚಿತ್ರರಂಗದಲ್ಲಿ ಇರೋದ್ರಿಂದ, ನಾನು ರಂಗಭೂಮಿಯಿಂದಲೂ ನಾನು ನಟನಾಗಿ ಬಂದಿರೋದ್ರಿಂದ ಸಾಮಾನ್ಯಕ್ಕೆ ಒಂದು ಕಥೆ ನೋಡಿದಾಗ ನನಗೊಂದಷ್ಟು ಅನ್ಸುತ್ತೆ, ಈ ಸಿನಿಮಾ ಹಿಂಗಿರ್ಬೋದು, ಈ ಜಾನರ್ ಸಿನಿಮಾ ಇರ್ಬೋದು, ಅಥವಾ ಇದನ್ನ ಹೇಳ್ಬೋದು ಕ್ಲೈಮ್ಯಾಕ್ಸ್ ಆಗಿ, ಇದು ಈ ತರ ಲೀಕ್ ಆಗ್ಬೋದು ಅಂತ ಅನ್ಸುತ್ತೆ. ಬಟ್ ನನಗೆ ಆ ಥರದ್ದು ಎಲ್ಲೂ ಕಾಣಿಸ್ತಿಲ್ಲ. ಅಷ್ಟು ಸಸ್ಪೆನ್ಸ್ ಆಗಿ ತುಂಬಾ ಜಾಣ್ಮೆಯಿಂದ ಟೀಸರ್ನ ಕಟ್ ಮಾಡಿದ್ದಾರೆ. ಸಾಮಾನ್ಯಕ್ಕೆ ನಾವು ಅದೇ ರೀತಿಯವರಾಗಿರೋದ್ರಿಂದ ಗೊತ್ತಾಗ್ಬಿಡುತ್ತೆ ಬಹುಶಃ ಇದನ್ನ ಹೇಳಕ್ ಕೊಟ್ಟಿದ್ದಾರೆ ಇದರಲ್ಲಿ ಅಂತ. ಬಹುತೇಕ ಇದನ್ನ ಎಲ್ಲೂ ಗೊತ್ತಾಗದಂಗೆ ತುಂಬಾ ಜಾಣ್ಮೆನ, ಅದು ನಿರ್ದೇಶಕರ ಜಾಣ್ಮೆ ಮತ್ತೆ ಅವ್ರ ಗಟ್ಟಿತನದ, ತಾಂತ್ರಿಕವಾಗಿ ಅವರು ಶ್ರೀಮಂತವಾಗಿದ್ದಾಗ ಅಷ್ಟೇ ಸಾಧ್ಯ ಆಗುತ್ತೆ, ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಹೊಸ ರೀತಿಯ ಅಪ್ಕಮಿಂಗ್ ಪ್ರೊಡ್ಯೂಸರ್ಸ್ ಅಥವಾ ಡೈರೆಕ್ಟರ್ ಆದ್ರೆ ಅಲ್ಲಿ ಎಲ್ಲರೂ ಓಪನ್ ಆಗಿ ಬಿಟ್ಕೊಟ್ಬಿಟ್ಟಿರ್ತಾರೆ, ಇದು ಹೇಳಲೇಬೇಕು, ಇದು ಗೊತ್ತಾಗ್ಬಿಟ್ಟು ಜನಕ್ಕೆ ಅಂತ. ಬಟ್ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ಒಳ್ಳೆ ಸಿನಿಮಾ ಮಾಡಿದಿರಿ. ಈ ಸಿನಿಮಾನ ಕನ್ನಡದ ನೋಡ್ಲಿಕ್ಕೆ ಆಗ್ತಾ ಇದ್ದೀರಿ. ಕನ್ನಡದ ಮನಸ್ಸುಗಳಿಂದ ಮುಟ್ಲಿ, ತಟ್ಲಿ, ನಿಮ್ಮನ್ನ ಪ್ರೋತ್ಸಾಹಿಸ್ಲಿ. ನಾವು ಕೂಡ ನಿಮ್ ಜೊತೆಗೆ ಇರ್ತೀವಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಕ್ಷಮೆ ಇರಲಿ, ವೇದಿಕೆ ಮೇಲೆ ಎಲ್ಲರೂ ಗಣ್ಯರಿದ್ದೀರಿ. ನಾನು ಇನ್ನೊಂದು ಕಾರ್ಯಕ್ರಮ, ನಾನು 5ಕ್ಕೆ ಮರಿಸ್ವಾಮಿ ಕೇಳ್ತಿದ್ದೆ, ನೀವು 5 ಗಂಟೆ ಕಾರ್ಯಕ್ರಮ ಹೇಳಿದ್ರಲ್ಲಪ್ಪ, ಅದಕ್ಕೋಸ್ಕರ ನಾನು ಬೇರೆ ಇನ್ನೊಂದು ಕಾರ್ಯಕ್ರಮ ಒಪ್ಕೊಂಡಿದ್ದೆ ಅಂತ. ನಾನು ಖಂಡಿತ ಎಲ್ಲ ಪ್ರೊಡ್ಯೂಸರ್ ಜೊತೆ ಇರಬೇಕು ಅಂತ ಆಸೆ ಪಡೋನು. ಬಹುತೇಕ ಅದೆಲ್ಲ ಇವಾಗ ಇತ್ತಿನ ದಿನಗಳಲ್ಲಿ ಎಲ್ಲ ನಿರ್ಮಾಪಕರಿಗೆ ಗೊತ್ತು, ನಾನು ನಿರ್ಮಾಪಕರ ಪರವಾಗಿ ಕೆಲಸ ಮಾಡ್ತೀನಿ, ನಿರ್ಮಾಪಕರ ಜೊತೆಲೇ ಇರ್ತೀನಿ ಅಂತ. ನಮ್ಮಿಂದ ಯಾವುದೇ ಸಹಾಯ ಬೇಕಾದ್ರೂ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ನಾನು ನಿಮ್ ಜೊತೆ ಇದ್ದೀನಿ ಸರ್. ಎಷ್ಟೊತ್ತಾಗಾದ್ರೂ ಫೋನ್ ಮಾಡಿ, ಐ ಆಮ್ ವಿತ್ ಯು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಮ್ಗೆ ಪೊಲೀಸ್ ಅಧಿಕಾರಿಯಾಗಿ ಕೆಲವು ಸಿನಿಮಾಗಳನ್ನ ನೋಡುವಾಗ ಇತ್ತೀಚೆಗೆ ಕೆಲವು ಮಲಯಾಳಂ ಸಿನಿಮಾ ಇರ್ಬೋದು ಅಥವಾ ಬೇರೆ ಬೇರೆ ಭಾಷೆಯಲ್ಲಿ ಇನ್ವೆಸ್ಟಿಗೇಷನ್ ಸಿನಿಮಾಗಳನ್ನ ನೋಡುವಾಗ ಏನು ಉಪಯೋಗಿಸಿದ್ದಾರೆ ತಲೆ, ಯಾವ ತರ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ, ಅಥವಾ ನಾವು ಒಮ್ಮೊಮ್ಮೆ ಕಲ್ತ್ಕೊಳಕ್ ಆಗುವಂತ ಕೆಲವು ಟಿಪ್ಸ್ ಸಹ ಕೆಲವು ಸಿನಿಮಾಗಳಿಂದ ಬಂದಿರುತ್ತೆ. ಯಾವುದೇ ಒಂದು ಸಿನಿಮಾ ನೋಡಿದಾಗ ಒಂದು ಟೇಕ್ ಅವೇ ಅಂತ ಇರುತ್ತೆ, ಅದ್ರಲ್ಲಿ ಒಂದು ಒಳ್ಳೇದಿರ್ಬೋದು, ಒಂದು ಕೆಟ್ಟದಿರ್ಬೋದು. ಆಡಿಯನ್ಸ್ ಬಂದು ನೋಡ್ಕೊಂಡು ಹೋದಾಗ ಎಂಟರ್ಟೈನ್ಮೆಂಟ್ ಜೊತೆಗೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ನೇಹಿತರ ಮುಖಾಂತರ ಪವನ್ ಅವರು ಹೇಳಿದ್ರು ಈ ರೀತಿ ಒಂದು ಮಾಡ್ತಾ ಇದ್ದಾರೆ ಅಂತ. ಆಯ್ತು ಅಂದ್ರೆ ಆದ್ರೆ ಒಂದು ಹೇಳಿದ್ರು, ಸರ್ ನಿಮ್ಮನ್ನ ಯಾಕೆ ಬರ್ಬೇಕು ಅಂತ ಕರೀತಾ ಇದೀನಿ ಅಂದ್ರೆ, ಸಿನಿಮಾ ಮಾಡಿರೋರು ಕನ್ನಡದವರಲ್ಲ, ಕನ್ನಡದವರೇ ಇವತ್ತು ಕನ್ನಡ ಸಿನಿಮಾನ ಮಾಡೋದಕ್ಕೆ 10 ಬಾರಿ ಹಿಂದೆ ಮುಂದೆ ಯೋಚನೆ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇದು ವಾಸ್ತವ ಅಂಶ, ಸತ್ಯನ ಹೋದು ನಾವು ಒಪ್ಕೊಳ್ಬೇಕು. ಅಂಥದ್ರಲ್ಲಿ ತಮಿಳುನಾಡಿಂದ ಇರ್ತಕ್ಕಂತಹ ಡೈರೆಕ್ಟರ್ ಇಸ್ಮಾಯಿಲ್ ಅವರು, ಪ್ರೊಡ್ಯೂಸರ್ ಅವರು ಕನ್ನಡದಲ್ಲಿ ಸಿನಿಮಾನ ಕನ್ನಡ ಕಲಾವಿದನ್ನ ಹಾಕೊಂಡು ಮಾಡ್ತಾ ಇದಾರೆ ಅಂತಂದಾಗ ಆ ಒಂದೇ ಒಂದು ಕಾರಣ ನನ್ನ ಇಲ್ಲಿವರೆಗೂ ಹೇಳ್ಕೊಂಡು ಬಂತು. ಯಾಕೆಂದ್ರೆ ಕನ್ನಡದ ಬಗ್ಗೆ
ಅವರು ಒಂದು ಪ್ರೀತಿನ ಇಟ್ಕೊಂಡಿದ್ದಾರೆ ಅಂತ. ಒಂದು ಸಿನಿಮಾ ಅಂದ್ರೆ ಒಂದು ಹಾಡು, ಒಂದು ಡೈಲಾಗು, ಒಂದು ಕಲಾವಿದರು, ಇದು ಕನ್ನಡದ ಬೆಳವಣಿಗೆಗೆ ಆತ. ನಾನು ಕನ್ನಡವನ್ನು ಪ್ರೀತಿಸ್ತೀನಿ ಅಂದ್ರೆ ಹೇಗೆ? ಕನ್ನಡಕ್ಕಾಗಿ ನಾನು ದುಡಿತೀನಿ, ಕನ್ನಡದ ಬಗ್ಗೆ ಪ್ರೀತಿ ಅಂದ್ರೆ ಕನ್ನಡಕ್ಕಾಗಿ ಒಂದು ಕಾಂಟ್ರಿಬ್ಯೂಷನ್ ಬೇಕಲ್ಲ. ಈಗ ನಿರ್ಮಾಪಕರಾಗಿ ಅವರೆಲ್ಲ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಈಗ ಡೇವಿಡ್ ಸರ್ ಇದ್ದಾರೆ, ಮತ್ತೊಬ್ಬಿದ್ದಾರೆ. ಸೊ ಹಾಗಾಗಿ ತಮಿಳುನಾಡಿನ ಇಸ್ಮಾಯಿಲ್ ಅವರು ಡೈರೆಕ್ಷನ್ ಮಾಡಿ, ಅಲ್ಲಿನ ಪ್ರೊಡ್ಯೂಸರ್ ಇಲ್ಲಿ ಬಂದು ನಮ್ಗೆ ಕೊಡ್ತಾರೆ ಅಂದ್ರೆ ಅದೊಂದು ದೊಡ್ಡ ಹೆಮ್ಮೆ. ನೋಡ್ಬೇಕು ಹೇಗ್ ಮಾಡಿದ್ದಾರೆ ನೋಡೋಣ ಅಂತ ಒಂದು ಕುತೂಹಲ ಮತ್ತು ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಇಲ್ಲಿವರೆಗೂ ನಾನು ಬಂದಾಗ ಶುರು ಆಗಿತ್ತು. 2 ಹಾಡನ್ನ ಮತ್ತೆ ಮಧ್ಯದಲ್ಲಿ ಟೀಸರ್ಸ್ ನ ನೋಡಿದಾಗ ನಮ್ಮ ಮಾತುಗಳೆಲ್ಲ ಇವ್ರು ಕದ್ಬಿಟ್ರು. ಯಾಕಂದ್ರೆ ಎಲ್ಲ ಹೇಳ್ಕೊಂಡು ಹೋದ್ರು, ಆ ಸಿನಿಮಾದ ಭಜನೆಗಳ ಬಗ್ಗೆ ಆಗ್ಲಿ ಅಥವಾ ಕುತೂಹಲನ ಬಿಟ್ಕೊಡ್ದಿರೋ ಕುತೂಹಲನ ಹೆಚ್ಚುವಂತ ಒಂದು ತಂತ್ರಗಾರಿಕೆ ಏನ್ ಮಾಡಿದ್ದಾರೆ ಅಂತ ಆಗ್ಲಿ, ಮತ್ತೆ ಅಲ್ಲಲ್ಲಿ ಮಧ್ಯದಲ್ಲಿ ಅದೊಂದು ಖುಷಿ ಕೊಡ್ತು. ಸಾಕಷ್ಟು ಜನ ನಮ್ಮ ಬೆಂಗಳೂರಿನ ಎಲ್ಲ ಕಲಾವಿದರು ಇದನ್ನ ನಡೆಸಿರ್ತಕ್ಕಂಥದ್ದು, ಕರ್ನಾಟಕದ ಕಲಾವಿದರು ನಡೆಸಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಈ ಚಿತ್ರ ಯಶಸ್ವಿ ಆಗ್ಲಿ. ತಂಡ ತುಂಬಾ ಕಷ್ಟಪಟ್ಟು ಮಾಡಿರ್ತಕ್ಕಂಥದ್ದು ಕಾಣುತ್ತೆ, ಅದ್ರಲ್ಲಿ ಇರ್ತಕ್ಕಂಥ ನಾಯಕ ನಟರಾಗ್ಲಿ, ಮತ್ತೊಬ್ಬರಾಗ್ಲಿ, ಮತ್ತೆ ಕೊರಿಯೋಗ್ರಾಫರ್ ಎಫರ್ಟ್ಸು. ಸೊ ಇಸ್ಮಾಯಿಲ್ ಅವರು ಈ ಕಾರ್ಯಕ್ರಮನ ಹಿಂದೆನೆ ಆಗಿದ್ದ ದಿನಾಂಕನ ವಿಧಿ ಇಲ್ಲದೆ ಮುಂದೂಡಂತಾಯ್ತು. ಅವರ ಮಾತೃ ಯೋಗ ಆದಂತ ಸಂದರ್ಭದಲ್ಲಿ ಹೇಳಿದಾಗ ಅಂತಹ ದುಃಖದ ಮಧ್ಯೆನು ಕರ್ತವ್ಯದ ಕರೆಯನ್ನು ಇಟ್ಕೊಂಡು, ಇಲ್ಲ ನಾನು ಇದು ಕರ್ತವ್ಯ, ಈ ಕಮಿಟ್ಮೆಂಟ್ ನಂದಿದೆ, ನಾನು ಮುಗಿಸ್ಬೇಕು ಅಂತ ಹೇಳಿ ಅಲ್ಲಿನ ಕರ್ತವ್ಯ ಮುಗಿಸಿ ಇಲ್ಲಿ ಬಂದ್ರಲ್ಲ, ಅದು ಅವ್ರ ಬಗ್ಗೆ ಒಂದು ಸಲ್ಯೂಟ್ ಕೊಡ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅಂತಹ ದುಃಖದಲ್ಲಿ ಯಾರಾದ್ರೂ ಬಂದು ಇದನ್ನ ಮಾಡುವಂಥದ್ದು ಬಹಳನೇ ಕಷ್ಟ ಆಗತ್ತೆ. ಇಲ್ಲ ನಾವು ಮಾಡ್ತಾ ಇದೀವಿ ಅಂತ ರೊಂಬ ನನ್ರಿ, ನಮ್ಗೆ ಎರಡೇ ಬರೋದು ಒಳಕಂ ಥ್ಯಾಂಕ್ಸ್ ಹೇಳಕ್ಕೆ ರೊಂಬ ನನ್ರಿ ಅಂತ. ನೀವು ಕರ್ನಾಟಕಕ್ಕೆ ಕನ್ನಡ ಸಿನಿಮಾ ಕೊಡೋದ್ರ ಜೊತೆಗೆ ಕನ್ನಡವನ್ನು ಕಲಿತು ಹೋಗಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕನ್ನಡ. ಬಹಳ ಹುಷಾರಾಗಿ ಟ್ಯಾಲೆಂಟ್ ಆಗಿ ಏನು ಬಿಟ್ಕೊಟ್ಟಿಲ್ಲ ಅದರಲ್ಲಿ. ಇದಾಗಬಹುದು ಅನ್ನಷ್ಟರಲ್ಲಿ ಅಲ್ಲಿ ಏನೋ ಆಗುತ್ತೆ, ಸಿಕ್ಕಾಪಟ್ಟೆ ಹುಳ ಬಿಟ್ಟಿದ್ದೀರಿ. ಅಂದ್ರೆ ಈಗ ಅದೇ ಬೇಕಾಗಿರೋದು. ಆಮೇಲೆ ಸ್ಪೆಷಲ್ ಎಫೆಕ್ಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದೀರ. ಹಾಡು, ಲಿರಿಕ್ಸು, ಮ್ಯೂಸಿಕ್ಕು ರಿಯಲಿ ವೆರಿ ಗುಡ್. ಒಳ್ಳೇದಾಗ್ಲಿ ಅಂತ ಹೇಳ್ಬೋದು. ವಿಶ್ ಯು ಗುಡ್ ಲಕ್. தேங்க் யூ. அனைவருக்கும் ரொம்ப நன்றி. எங்களுக்கு கன்னடம் தெரியாது, பேச தெரியாது எனக்கு. எனக்கு என்ன பேசுறதே தெரியல சார். எனக்கு சில பேர் வந்திருக்கிறீங்க, எங்களுக்கு ரொம்ப வாழ்த்துக்கிறீங்க, ரொம்ப சந்தோஷத்துக்காக. என்ன பேசுறதுக்கு ரொம்ப நன்றி. வணக்கம். நான் தமிழ்நாட்டிலிருந்து வந்து கன்னடಕ್ಕೆ ಮಿಕ್ಸಿಂಗ್ ಪ್ರೀತಿನ ಹೇಳಿದ್ರೆ ಮಿಕ್ಸಿಂಗ್ ಕನ್ನಡನ ಹೇಳಿದ್ರೆ ಇಸ್ಮಾಯಿಲ್ ಸಾರ್ಗೆ ಓಡಿ ನಮಸ್ಕಾರ ಹೇಳ್ಬೇಕು. ನೆಕ್ಸ್ಟ್ ಫಿಲ್ಮ್ ನೋಡಿ ನನ್ನ ಕನ್ನಡ చేయಬೇಕಂದ್ರೆ నాకు ತುಂಬಾ ಸಾರ್ ಕಂಪಲ್ಸರಿ చేయಬೇಕು. ஓகே, தேங்க்யூ வெரி மச். மனிதனால் முடியாது கிடையாது, முடியும். அதனால் கன்னடம் என்னால் பேச முடியும். அடுத்த மாதம் பேசுவேன். ஓகேயா? இப்ப பேசாததுக்கு மன்னிக்கணும் எல்லாரும். இந்த படத்திற்கு கன்னடத்தில் நாங்கள் பண்ணியிருக்கிறோம். அதுக்காக வேண்டி இங்கே வந்திருக்கக்கூடிய எங்கள் யூனியனுடைய தலைவர் அவர்களுக்கும், ஸ்ரீ மியூசிக்குடைய தலைவர் அவர்களுக்கும், போலீஸ் அதிகாரி அவர்களுக்கும், டேவிட் அண்ணன் அவர்களுக்கும், இந்த ஸ்டேஜில் நான் நிற்கிறதுக்கு காரணமாக இருந்த மரிசாமி அண்ணனுக்கும் முதல்ல நன்றி. ரொம்ப நாளாக கன்னட படம் பண்ணணும்னு ஆசைப்பட்டேன். ஏன் அப்படின்னு சொன்னால், இங்கே இருக்கக்கூடிய ரசிகர்கள் இப்போதும் படத்தை தேட்டரில் பார்க்குறாங்க. அதான் உண்மை. நான் தேட்டரில் போய் பார்த்துருக்குறேன். சும்மா ஒன்றும் கன்னட படம் பண்ண வரல. நான் எங்கே போனாலும் எப்படி பிஸ்னஸ் ஆகுது அப்படின்னு பார்த்துட்டு தான் படம் பண்ண வருவேன். நான் தமிழ்நாட்டில் 10 படம் பண்ணியிருக்கிறேன். ஒத்த படமே பண்ண முடியாதுன்னு சொல்லுவாங்க. நான் 10 படம் பண்ணியிருக்கிறேன். ஏன்னு சொன்னாங்க, சினிமாவில் நஷ்டமெல்லாம் கிடையாதுங்க, எப்போதுமே லாபமே தான் உண்டு. நீ சரியா பண்ணாட்ட மட்டும்தான் நஷ்டம். நீ சரியான வியாபாரத்தை தெரிஞ்சுக்கிட்டு சரியா பண்ணீங்கன்னு சொன்னா சினிமா இந்த உலகத்திலே பெஸ்ட் தொழில் எதுன்னு கேட்டால் நான் சினிமா மட்டும் தான் சொல்லுவேன். கன்னடத்தில் அடுத்து படம் பண்ணணும்னு சொன்னாங்க. வருகிற ஏப்ரல் 21 அன்னைக்கு ஒரு ஷூட் தொடங்குறோம். என்னுடைய ப்ரொடக்ஷன் தான். டைரக்டர் வந்து சீந்திச்சு, நான் டைரக்டர் இல்லை. அடுத்த மாதம் மே மாதம் ஒரு படம் தொடங்குறேன், கிஷோர் சாரை வச்சு. அதை இங்கே வச்சு ஆரம்பிச்சிருந்தேன், சொல்லியிருந்தேன். இந்த படத்தை மே மாதம் 2ஆம் தேதி ரிலீஸ் பண்ணுறதுக்கு இருக்கிறேன். நீங்கள் எல்லாரும் ஒத்துழைப்பு செய்யணும். முதல்ல இந்த மீடியா நண்பர்கள் அப்படிங்கிற ஒரு விஷயம் இருக்கு பார்த்தீங்களா. இதே நான் சென்னையில் இந்த ப்ரெஸ் மீட் வச்சுன்னு சொன்னால் ஒரு 200 மீடியாக்கள் வந்திருப்பாங்க. ஆனால் அங்கே எனக்கு பார்த்தோன்னே கொஞ்சம் கஷ்டமாக போச்சு. என்னடா யாருமே வரலையே அப்படின்னு. நாங்கள் இங்கே உங்களை நம்பி தான் வந்திருக்கிறோம். நீங்கள் தான் எனக்கு சப்போர்ட் பண்ணணும்.
நீங்க சப்போர்ட் பண்ணா நாங்க வருஷத்துக்கு 2 படமா கண்டிப்பா பண்ணுவோம் எங்க கம்பெனில இருந்து. அதுல எந்த மாற்று கருத்து கிடையாது. படம் பண்றதெல்லாம் எதுக்குன்னு சொன்னா சினிமா என்டர்டைன்மெண்ட், மனிதனை சந்தோஷப்படுத்துவதற்காக வேண்டிதான் சினிமா. அந்த என்டர்டைன்மெண்ட் நாங்கள் எப்பவுமே கொடுத்துக்கிட்டு இருக்கோம். அதனால இங்க இருக்கக்கூடிய மீடியா நண்பர்கள் எங்களை எவ்வளவு பூஸ்ட் பண்ண முடியுமோ அவ்வளவு பூஸ்ட் பண்ணி விடுங்க. அதை விட நம்ம படத்தில் நடிச்ச இருக்கக்கூடிய எல்லா ஆர்டிஸ்டுகளும் மேக்சிமம் கன்னடத்துக்காரங்க தான். எல்லாருமே எங்களுக்கு அவ்வளோ கம்ஃபர்டபுளாக சொன்ன டயத்துக்கு சொன்ன நேரத்துக்கு வந்து நடித்ததுனால தான் இந்த படத்தை இப்படி கொண்டு வர முடிஞ்சிச்சு. இந்த படத்தில் வேலை பார்க்கக்கூடிய டெக்னீஷியன், கேமராமேன் ஆகட்டும், மியூசிக் டைரக்டர் ஆகட்டும், தனித்தனியாக நான் பேரை சொல்லலை, ஏன்னா தமிழ்லையும் பேசிக்கிட்டு இருக்கேன், ரொம்ப நேரம் பேசக்கூடாது அப்படிங்கிறக்காக வேண்டி எல்லாருமே ரொம்ப சப்போர்ட் பண்ணாங்க, எல்லாருமே சப்போர்ட் பண்ணுறாங்க, இனியும் சப்போர்ட் பண்ணுவாங்கன்ற நம்பிக்கையில் தான் இங்கே வந்திருக்கிறோம். இந்த படத்தை வெற்றி படமாக்குவதற்கு நீங்கள் எல்லாரும் எனக்கு சப்போர்ட் பண்ணணும் அப்படின்னு உங்கள் எல்லாரையும் வேண்டி விரும்பி தரம் தாழ்த்தி கேட்டுக்கொள்கிறேன். அதுக்காக இந்த படத்தினுடைய லிரிக் ரைட்டர் சச்சின் அவர்கள் 2 வார்த்தை பேசுவார். அவங்க சொல்ற ನಾನೇ சொல்லிடுறேன். ಕಮಾನ್ ದ ಸ್ಟೇಜ್. ನಟರು ವೆಂಕಟ್ ಅವರು ನನಗೆ ಇಸ್ಮಾಯಿಲ್ ಸರ್ ಪರಿಚಯ ಮಾಡಿಸಿದ್ರು. ನಾನು ಆ್ಯಕ್ಚುಲಿ ಸಿಂಗರ್, ಸಾಹಿತ್ಯ ಬರೋದು ನನ್ನ ಒಂದು ಹಾಬಿ. ಹಾಗಾಗಿ ಒಂದು 3 ಸಾಂಗ್ ಇದೆ ಅಂತ ಬರೆದ್ರು. ರಾಜೇಶ್ ಮೋಹನ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ರು. ಸಾಂಗ್ ಟ್ರ್ಯಾಕ್ ಕೇಳಿಸಿದ್ರು ನನಗೆ. ಮ್ಯೂಸಿಕ್ ತುಂಬ ರಿಚ್ ಆಗಿತ್ತು. ಸೊ ಇದಕ್ಕೆ ತಕ್ಕಂಗೆ ನನಗೆ ಹೇಳಿದ್ರ ಮೇಲೆ ಇಸ್ಮಾಯಿಲ್ ಸರ್ ಹೇಳಿದೊಂದೇ, ಸರ್ ನೇಟಿವಿಟಿ ಕನ್ನಡದಿರ್ಬೇಕು ನಮಗೆ, ಇಲ್ಲಿ ಕನ್ನಡದಲ್ಲಿ ಏನಿರುತ್ತೋ ವಿಶೇಷ ಅದ್ರ ಬಗ್ಗೆನೇ ಹಾಡಿರಲಿ. ಏನು ಸರ್ ನೀವು ಬೇರೆ ಭಾಷೆನೂ ಮಾಡ್ತೀರಾ, ಅದಕ್ಕೆ ಸಿಂಕ್ ಆಗ್ಬೇಕಂದ್ರೆ ಇಲ್ಲ ಕನ್ನಡದ ನೇಟಿವಿಟಿ ಏನು ಬೇಕೋ ಅದಿರಲಿ ಅಂತ ಹೇಳಿದ್ರು. ಅದನ್ನೊಂದ್ಸಲಿ ಚಪ್ಪಾಳೆ ಬರ್ಬೋದು ಎಲ್ಲರೂ, ಬಿಕಾಸ್ ಬೇರೆ ಕಡೆಯಿಂದ ಬಂದು ಏನಿದೆ ಅದೇ ಬರೀತಾರೆ ಸಾಕು ಅಂತಾರೆ. ಅವ್ರಿಗೆ ಕನ್ನಡದ ನೇಟಿವಿಟಿ ಇರಬೇಕು ಅಂದರು. ಆ ಥರ ನಾನು ಈ ಒಂದು 3 ಸಾಂಗನ್ನು ಬರೆದು 1 ಸಾಂಗ್ ಹಾಡಿದ್ದೀನಿ. ಜೊತೆಗೆ ನನ್ನ ಜೊತೆ ಶಶಿಕಲಾ ಸುನಿಲ್ ಅಂತ ಪ್ಲೇಬ್ಯಾಕ್ ಸಿಂಗರ್ ಹಾಡಿದ್ದಾರೆ, ರೇಷ್ಮಾ ಬಾಲ್ ಅವರು ಹಾಡಿದ್ದಾರೆ, ಹಾಗೆ ಸ್ವಾತಿ ಶಂಕರಿ ಅವರು ಹಾಡಿದ್ದಾರೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ರಾಜೇಶ್ ಮೋಹನ್ ಅವರು. ಇವರು ಕೇರಳ, ಆ್ಯಕ್ಚುಲಿ ತಮಿಳುನಾಡು, ಕೇರಳ, ಕರ್ನಾಟಕ. ಸೊ 3 ರಾಜ್ಯಗಳು ಒಂದಾಗಿದೆ. ಒಂದು ಒಳ್ಳೆ ಚಿತ್ರ ಬಂದಿದೆ. ಮಿಕ್ಸಿಂಗ್ ಪ್ರೀತಿ ಮ್ಯೂಸಿಕಲಿ ತುಂಬ ರಿಚ್ ಆಗಿದೆ. ಸರ್ ಹೇಳಿದಂಗೆ ಟೆಕ್ನಿಕಲಾಗಿ ತುಂಬ ಸ್ಟ್ರಾಂಗ್ ಆಗಿದೆ. ಬೇರೆ ಯಾರೇ ಬಂದರೂ ಕೂಡ ನಾವು ಕನ್ನಡದವರು ನಾವು ಪ್ರೀತಿಸ್ತೀವಿ, ಇವರನ್ನು ಕೂಡ ಪ್ರೀತಿಸೋಣ, ಒಳ್ಳೊಳ್ಳೆ ಚಿತ್ರಗಳು ಕನ್ನಡಕ್ಕೆ ಕೊಡಲಿ ಅಂತ ನಾವು ಕೇಳೋಣ. ಅವಕಾಶಕ್ಕಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. பெண்கள் ஒரு பொய்யான காதலை புரிஞ்சுக்கிடுவாங்க, ஆனால் உண்மையான காதல் எப்போதும் காதலாகவே இருக்கும். அப்படி ஒரு டெஸ்ட் இந்த ஹீரோவுக்கு வச்சை அந்த 5 பொண்ணுங்க இந்த பொண்ணுகளை சுற்றினாங்க. அவர் உண்மையா இருந்தாரா இல்லையாங்கிறதான் ஸ்டோரி. இதுக்குள்ள என்னமெல்லாம் இருக்குன்னு நீங்க வந்து பாருங்க. தேங்க்யூ. Let me talk to in English. So first of all, I'm very happy to see all you here, and I want to say thanks to my director, producers, and cameraman first, because in Kannada this is for my first film, and I'm very excited to do this with my all beautiful heroines. And as he said, it was a test for me. So just come and watch the movie. You will be enjoyed. Thank you very much. So please support and pray for us, please. Namaskara. Don't expect one more word from me, because I have tried to learn Kannada, but by the moment I stepped onto the stage, I forgot everything. So I am very sorry that I couldn't convey anything in Kannada. But if get another chance, if time permits, definitely I will speak to you all in Kannada. And as far as the movie is concerned, from the vision of the director to the hard work of technicians and all the artists, it is something special. Creating music in this film is very amazing, and I hope all the songs have come very good. And actually 2 music directors I composed the degree song, the balance 2 by Rajesh Mohan. All the songs have come very good. I hope that all the songs will not only come to your ears, and it will fill your hearts. Kindly enjoy the music and as well as the movie. I once again thank my director Ismail sir for giving me such a great opportunity to work in this movie. Thank you very much. அவர் சொல்றாரு, நீ என் படத்தில் கண்டிப்பாக ஒர்க் பண்ணணும், கொரியோகிராஃபர் ஆவேன், இதெல்லாம் நிறைய சொல்லியிருக்காரு.
பட் அவர் இல்லை, அதை நான் ரொம்ப மிஸ் பண்ணுறேன். பட் இங்கே எங்களுக்கு சப்போர்ட் பண்ண எல்லாருக்கும் ரொம்ப தேங்க்ஸ். அப்புறம் கன்னடாவில் வந்து 4 பேர் வந்திருக்கீங்க, அவங்க பேர் தெரியல. சார் ரொம்ப தேங்க்ஸ் எங்களுக்கு சப்போர்ட் பண்ணுறதுக்கு. அதே மாதிரி நீங்கள் எல்லோரும் வந்திருக்கீங்க, எல்லோரும் எங்களுக்கு சப்போர்ட் பண்ணுங்கள். அப்புறம் நம்ம சார் சொன்னார் மீடியா 4 பேர் தான் வந்திருக்காங்கன்னு. பட் என்னென்னா எங்கள் ஊரில் நிறையா நான் மீடியா போயிருக்கேன் ஆடியோ லஞ்ச். அப்போ மீடியாவுக்கும் ஆர்டிஸ்ட்டுக்கும் எந்த சம்மந்தமும் இருக்காது. வருவாங்க, மீடியா அங்கே இருப்பாங்க, நம்ம ஹீரோயின் எல்லாம் தூரமாக இருப்பாங்க. இங்கே நான் ஒரு விஷயம் பார்த்தேன், மீடியா பீப்புள்ஸ் நம்ம ஆர்டிஸ்ட் கூட ரொம்ப க்ளோஸாக பேசுகிறாங்க. பட் என்னன்னு எனக்கு தெரியல. பட் இந்த 4 பேரும் செம்மையாக ப்ரொமோஷன் பண்ணுவாங்க. எங்களுக்கு அந்த நம்பிக்கை எனக்கு இருக்குது 4 பேர் மேலே. ಥ್ಯಾಂಕ್ ಯು ಸೋ ಮಚ್. ಸರ್ ಬಂದು ಚೆನ್ನೈ ಮತ್ತು ಹಿಂದಿಯವರು ಇದ್ದಾರೆ, ತಮಿಳ್, ತೆಲುಗು, ಆಲ್ ಲ್ಯಾಂಗ್ವೇಜ್ ಮಿಕ್ಸಿಂಗ್ ಆಗಿದೆ. ತುಂಬ ಚೆನ್ನಾಗಿ ಟ್ರೇಲರ್ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಖುಷಿ ಆಯಿತು. ಸರ್ ಅಂತೂ ಬೇಗ ರಿಲೀಸ್ ಮಾಡ್ತಾರೆ, ಯಾಕಂದರೆ ಆಲ್ರೆಡಿ ತಮಿಳಲ್ಲಿ ಒಂದು 10 ಮೂವಿ ರಿಲೀಸ್ ಮಾಡಿದ್ದಾರೆ. ಸೊ ಕನ್ನಡದಲ್ಲಿ ಇದು ಅವ್ರ ಮೊದಲನೇ ಮೂವಿ ಮಿಕ್ಸಿಂಗ್ ಪ್ರೀತಿ. ಲಾಸ್ಟ್ ಫೆಬ್ರವರಿ 14th ಮಿಕ್ಸಿಂಗ್ ಕಾದಲ್ ಅಂತ ಇದೇ ಮೂವಿ ತಮಿಳಲ್ಲಿ ಮಾಡಿದ್ದಾರೆ. ಫೆಬ್ರವರಿ 14th ಆಡಿಯೋ ಲಾಂಚ್ ಆಯಿತು. ಸೊ ಅವರಿಗೆ ಶಾಕ್ ಆಗಿರ್ಬೇಕು, ಅಲ್ಲಿ ಇದ್ದಿದ್ದು ಮೀಡಿಯಾ. ಸೊ ಅಲ್ಲಿ ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ಜಾಸ್ತಿ ಮೀಡಿಯಾ ಇತ್ತು. ಸೊ ಇಲ್ಲಿ ಕಮ್ಮಿ ಮೀಡಿಯಾ ನೋಡಿ. ಹೌದು ಸರ್, ಅದೇ ಅವ್ರಿಗೊಂದ್ಸಲ ಹೇಳ್ತಾ ಇದ್ದೀನಿ. ಅವರಷ್ಟು ಕ್ರೌಡ್ ನೋಡಿ ಒಂದೇ ಸಲ ಇದು ಮೊದಲನೇ ಮೂವಿ ಅವ್ರಿಗೆ ಇಷ್ಟು ನೋಡಿದಾಗ ಅವ್ರಿಗೆ ಬೇಜಾರು ಅನಿಸ್ಬೋದು. ನಮ್ಮ ಕನ್ನಡ ಮೀಡಿಯಾ ಖಂಡಿತ ಇಡೀ ಕರ್ನಾಟಕಕ್ಕೆ ಒಂದೊಳ್ಳೆ ಅದೇ ಸರ್ ಒಂದ್ಸಲ ಮಾತಾಡಿ ಅವರಿಗೆ ನಮ್ಮ ಡೈರೆಕ್ಟರ್ ಸರಿಗೆ ಒಂದ್ಸಲ ಹೇಳಿದ್ರೆ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಷ್ಟೇ. ಮತ್ತೆ ನಿಜ ಹೇಳ್ಬೇಕು ಅಂದ್ರೆ ಈ ಮೂವಿ ಬಗ್ಗೆ ಮಾತಾಡ್ಲೇಬೇಕು. ಎಕ್ಸ್ಪೀರಿಯನ್ಸ್ ಸ್ಟಾರ್ಟಿಂಗ್ ನಾವ್ ಈ ಮೂವಿ ಮಾಡೋಕ್ಕಿಂತ ಮುಂಚೆ ಒಂದು ಟ್ರಿಪ್ಪಿಗೆ ಯಾವ ತರ ಬರ್ತೀರಾ ಅದೇ ತರ ಬನ್ನಿ ಅಂತ ಎಲ್ಲ ಹೇಳಿದ್ರು. ನಾವು ಹಾಗೆ ಹೋದ್ವಿ. ಆಕ್ಚುಲಿ ಆ ಮೂವಿ ತರನೇ ಇರ್ಲಿಲ್ಲ. ಒಂದು ಕಾಲೇಜ್ ಫ್ರೆಂಡ್ಸ್ ಯಾವ ರೀತಿ ಒಂದು ಟ್ರಿಪ್ಪಿಗೆ ಹೋಗಿ ಜಾಲಿಯಾಗಿ ಎಂಜಾಯ್ ಮಾಡ್ತೀವಿ ಅದೇ ತರ ಇತ್ತು. ವೀಕ್ಲಿ ಒನ್ಸ್ ಲೀವ್ ಇರ್ತಾ ಇತ್ತು ನಮ್ಗೆ. ಆ ಟೈಮಲ್ಲಿ ಶೂಟಿಂಗ್ ಎಲ್ಲ ಆಗಿದ್ದು ಪೊಲ್ಲಾಚಿ ಆ ಕಡೆ ಅಂತೂ ನೋಡೋವಂಥ ಪ್ಲೇಸಸ್ ಅಂತೂ ತುಂಬಾ ಇದೆ. ವೀಕ್ಲಿ ಒನ್ಸ್ ಅಂತೂ ಔಟಿಂಗ್ ಹೋಗ್ತಾ ಇದ್ವಿ ಎಲ್ಲರೂ. ಮತ್ತೆ ಇನ್ನೊಂದು ಕಾಮಿಡಿ ಏನು ಅಂದ್ರೆ ಅಲ್ಲಿ ಒಂದು ನದಿ ಇತ್ತು. ವೀಕ್ಲಿ ಒನ್ಸ್ ಬಟ್ಟೆ ಒಗೆಯೋದಿಕ್ಕೆ ಅಂತ ನಾವು ಎಲ್ಲರೂ ಹೋಗ್ತಾ ಇದ್ವಿ ಅಲ್ಲಿ. ಸೊ ಅದು ನಿಜವಾಗ್ಲೂ ಮರೆಯಕ್ಕಾಗದೇ ಇರುವಂತ ಖುಷಿ ಅದು. ಅಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ತುಂಬಾ ಕೂಲ್ ಡೈರೆಕ್ಟರ್ ಅಂತ ಹೇಳ್ಬೋದು. ಏನು ಟೆನ್ಷನ್ ಇಲ್ಲದೆ ಇರೋ ತರ ಅವ್ರವ್ರ ಕೆಲಸ ಏನೇನಿದೆ ಅವ್ರವ್ರಿಗೆ ಬಿಟ್ಬಿಡ್ತಾ ಇದ್ರು. ಅಸೋಸಿಯೇಟ್ ಇಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ ಯಾರ್ಯಾರಿದ್ದಾರೆ ಅವ್ರವ್ರಿಗೆ. ಇವ್ರು ಸುಮ್ಮನೆ ಕೂತ್ಕೊಂಡು ಏನು ಸ್ಕ್ರೀನ್ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ರು ಮಾನಿಟರ್ ಮುಂದೆ ಅಷ್ಟೇ. ಏನು ಗಡಿಬಿಡಿ ಮಾಡುವಂಥದ್ದಿಲ್ಲ, ತುಂಬಾ ವರ್ಷಕ್ಕೆ ಯಾರ ಹತ್ರನೂ ಮಾತಾಡೋವಂಥದ್ದಿಲ್ಲ. ಕೂಲಾಗಿ ಮಾಡ್ಕೊಂಡು ಹೋದ್ರು. ಕೂಲಾಗಿ ಶೂಟಿಂಗ್ ಕೂಡ ಮುಗೀತು. ಇನ್ನೇನು ಡಿಸೆಂಬರ್ ಅಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು. ಇನ್ನೇನು ನೆಕ್ಸ್ಟ್ ಮಂತ್ ರಿಲೀಸ್ ರೆಡಿ ಮಾಡಿದ್ದಾರೆ. ಅಂಡ್ ಥ್ಯಾಂಕ್ ಯು ಸರ್, ನಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅದು ನಮ್ಮ ಕನ್ನಡ ಹುಡುಗಿಯರಿಗೆ ಮೊದಲನೇ ಸಿನಿಮಾ ನಿಮ್ದು ಕನ್ನಡದಲ್ಲಿ. ಅಂಡ್ ನಮ್ಮ ಕನ್ನಡದಿಂದ ತುಂಬಾ ಜನ ತಮಿಳ್ನಾಡಿಗೆ ಹೋಗಿ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಾಗಿದ್ದಾರೆ. ತುಂಬಾ ಉದಾಹರಣೆಗಳಿದೆ. ಸೊ ನಮ್ಮಿಂದ ಅಲ್ಲಿ ಯಾವ ರೀತಿ ಬರಮಾಡ್ಕೊಂಡು ಒಂದು ಒಳ್ಳೆ ಗೌರವ ಆಯ್ತು ಕೊಟ್ರು, ಅದೇ ರೀತಿ ನಮ್ಮ ಕನ್ನಡಕ್ಕೆ ಬಂದಿದ್ದಾರೆ ನಮ್ಮ ಡೈರೆಕ್ಟರ್. ಅವ್ರಿಗೂ ಕೂಡ ಸಪೋರ್ಟ್ ಮಾಡೋಣ ಅಂತ ಹೇಳ್ತೀನಿ. ಅಂಡ್ ಇನ್ನೊಂದು ಮುಖ್ಯವಾದಂತ ವಿಷಯ, ನಮ್ಮ ಕನ್ನಡ ಮೊದಲನೇ ಮೂವಿ ನಮ್ಮ ಡೈರೆಕ್ಟರ್ಗೆ. ಸೊ ನನ್ನ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ಅವ್ರಿಗೊಂದು ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಸರ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಕಾಲ್ ಮಾಡಿದ್ದೆ 24th ಏಪ್ರಿಲ್ಗೆ ಆಡಿಯೋ ರಿಲೀಸ್ ಇರಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಸಾರಿ ಫಾರ್ ಯುವರ್ ಲಾಸ್ ಸರ್. ಇಸ್ಮಾಯಿಲ್ ಸರ್ ಅವ್ರ ತಾಯಿ ತೀರ್ಕೊಳ್ತಾರೆ 23ನೇ ತಾರೀಕು ರಾತ್ರಿ. ಸೊ ಆಗ ಗೊತ್ತಾಗುತ್ತೆ ನಮಗೆ ನಡೀತಾ ಇಲ್ಲ ಅನ್ನೋದು. ಆಗ್ತಾನೆ ಕಾಲ್ ಮಾಡಿ ಹೇಳಿದ್ರು ಸರ್ ಆ್ಯಕ್ಚುಲಿ ನಾವು ಹೋಗಿ ಮೀಟ್ ಮಾಡಲಿಲ್ಲ, ಇಸ್ಮಾಯಿಲ್ ಸರ್ ಮೀಟ್ ಮಾಡಿದ್ದೆ ಇಲ್ಲಿ. ಆ ಒಂದು ಮಾತುಗೋಸ್ಕರ ನಾನು ಏನು ಹೇಳಿದೆ, ಹೊಸಬ್ರು ಸರ್ ಅವರು, ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಒಂದೇ ಮಾತುಗೋಸ್ಕರ ಬಂದಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಸರ್. ಹಾಗೂ ನಾನು ಇವತ್ತಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ಕಾರಣ ಇಸ್ಮಾಯಿಲ್ ಸರ್, ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಆಲ್ವೇಸ್.
ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್ ತುಂಬ ಇದೆ. ನಮ್ಮ ಸಂಹಿತ ಹೇಳ್ದಂಗೆ ನಮಗೂ ಅದೇ ಹೇಳಿದ್ರು ಸರ್, ಕಾಲ್ ಮಾಡಿಬಿಟ್ಟು ಪಿಕ್ನಿಕ್ಗೆ ಬರ್ತೀರಲ್ಲ ಆ ರೀತಿ ಬರೀ. ನಾವು ಯಾರಪ್ಪ ಇವರು, ಬಿಕಾಸ್ ಫಸ್ಟ್ ಟೈಮ್ ಈ ಡೈರೆಕ್ಟರ್ನ ನಾವು ಮೀಟ್ ಮಾಡ್ತಾ ಇರೋದು. ಆ್ಯಂಡ್ ನಮಗೆ ಫಸ್ಟ್ ತಮಿಳ್ ಮೂವಿ ಅದು, ಇವ್ರಿಗೆ ಇದು ಫಸ್ಟ್ ಕನ್ನಡ ಮೂವಿ. ಸೊ ಹೋದ್ಮೇಲೆ ಗೊತ್ತಾಯ್ತು ಈಸ್ ಅ ವೆರಿ ಕಾಮ್ ಪರ್ಸನ್. ಅಂದರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿಸ್ಕೊಡೋದು ಗೊತ್ತು ಅವ್ರಿಗೆ. ಆರ್ಟಿಸ್ಟ್ ಅಂದರೆ ಆರ್ಟಿಸ್ಟ್ ಹತ್ರ ಹೇಗೆ ಕೆಲಸ ಮಾಡಿಸ್ಕೊಳ್ಬೇಕು ಅನ್ನೋದು ಗೊತ್ತು ಅವ್ರಿಗೆ. ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಕಾಸ್ಟ್ಯೂಮರ್ ಆಗಿರ್ಬೋದು, ಎಲ್ಲರೂ ವೆಲ್ ಕೋಆರ್ಡಿನೇಷನ್. ಹಾಗೆ ತುಂಬ ಥ್ಯಾಂಕ್ಸ್ ನಮ್ಮ ಸಾದಿಕ್ ಸರ್, ತುಂಬ ಪೇಷನ್ಸ್. ಬೆಳಗ್ಗೆ ಟಿಫನ್ ಕೊಡದೇನು ಶೂಟಿಂಗ್ ಮಾಡ್ತಾ ಇದ್ರೆ ಏನು ಹೇಳಲ್ಲ, ಪಸಿಕ್ಕಿದು ಅನ್ನೋದು ಮತ್ತೆ ಶೂಟ್ ಮಾಡ್ತಾ ಇರೋದು, ಆಮೇಲೆ ಇಸ್ಮಾಯಿಲ್ ಸರ್ನ ನೋಡೋದು. ಸೊ ಹಾಗೆ ತುಂಬ ಚೆನ್ನಾಗಿ ಕೋಆರ್ಡಿನೇಷನ್ ಇತ್ತು ಸರ್. ವಿ ಫೆಲ್ಟ್ ಸೋ ಗುಡ್. ಯಾಕೆ ಗೊತ್ತಾ, ನಮ್ಗೆ ಇದು ಶೂಟಿಂಗ್ ಥರನೇ ಇರಲಿಲ್ಲ. ಹೋಗಿ ಅಲ್ಲೊಂದು ಆ್ಯಕ್ಚುಲಿ ನದಿ ಥರ ಇತ್ತು, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಳ್ಳೋದು, ಬಟ್ಟೆ ಒಗೆಯೋದು ಎಲ್ಲ ಮಾಡಿಕೊಂಡು, ಆಮೇಲೆ ನೆಕ್ಸ್ಟ್ ಡೇ ಎಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಹುಡ್ಕೊಂಡು ಯಾವಾಗಾದ್ರೂ ಬ್ರೇಕ್ ಸಿಕ್ಕಿದಾಗೆಲ್ಲ ಆ ರೀತಿ ನಮಗೆ ತುಂಬ ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸು. ಸರ್ ವೆನ್ ಯು ಟಾಕ್ ಅಬೌಟ್ ಈ ಸಾಂಗ್, ಆ್ಯಕ್ಚುಲಿ ಸಾಂಗ್ ಕಂಪೋಸಿಂಗ್ ಎಲ್ಲ ಯು ಡೋಂಟ್ ಬಿಲೀವ್ ಸರ್. ರಾತ್ರಿ ಕೂತ್ಕೊಂಡು ಬರೆದು ನೆಕ್ಸ್ಟ್ ಡೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಟ್ಯಾಲೆಂಟೆಡ್ ಅಂದರೆ ನಮ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗೇ ಸಾಂಗ್ಸ್ ಕೇಳಿಸ್ಬಿಡೋರು. ಐ ಹ್ಯಾಸ್ ಟು ಗೆಟ್ ಶಾಕ್, ಏನಿದು ಸರ್ ಇಷ್ಟೊಂದು ಟ್ಯಾಲೆಂಟೆಡು. And he is a very down to earth person. ಇದು ಹೊಗಳಿಕೆ ಅಲ್ಲ, he deserve it because he is a very calm person. I have worked for many films in ಕನ್ನಡ ಇಂಡಸ್ಟ್ರಿ. ನಾನು ತುಂಬ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಓಕೆ, ಪೇಷನ್ಸ್ ಇಷ್ಟಿರಲ್ಲ, ಎಲ್ಲರೂ ಹರಿ ಬರಿ ಮಾಡ್ತಾ ಇರ್ತಾರೆ. ಬಟ್ ಇವ್ರು ಹಾಗಲ್ಲ, ಇವ್ರಿಗೆ ಏನು ಬೇಕು ಅನ್ನೋದು ಗೊತ್ತಿರುತ್ತೆ, ವಾಟ್ ಯು ವಾಂಟ್ ಅನ್ನೋದು ಗೊತ್ತಿರುತ್ತೆ ಫಸ್ಟು. ಓಕೆ, ಇವತ್ತು ಈ ಸೀನ್ ಮುಗಿಬೇಕು ಅನ್ನೋದನ್ನ ಪ್ಲಾನ್ ಮಾಡಿಕೊಂಡು ಆ ಪ್ಲಾನ್ ತಕ್ಕ ಹಾಗೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಅವ್ರು ಯಾವುದೇ ರೀತಿಯಾದಂಥ ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು, ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು, ಅಥವಾ ಇಲ್ಲ ನೀನು ಚೆನ್ನಾಗಿ ಆ್ಯಕ್ಟ್ ಮಾಡಿಲ್ಲ, ಕೆಟ್ಟ ಆರ್ಟಿಸ್ಟ್ ಆದರೂ ಸಹ ಓಕೆ ಅವ್ರಿಗೆ ಹೆಂಗೆ ಅದನ್ನು ಮಾಡಿಸ್ಕೊಬೇಕು ಅನ್ನೋದು ಸಹ ತಿಳ್ಕೊಂಡಿರೋವಂಥವ್ರು ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್. ಬಿಕಾಸ್ ತಾಯಿ ತೀರ್ಕೊಂಡು ಇನ್ನೂ 10 days ಆಗಲಿಲ್ಲ, ಆದರೆ ಅವ್ರ ಸಿನ್ಸಿಯಾರಿಟಿ, ಓಕೆ ನಾನು ಇದನ್ನು ರಿಲೀಸ್ ಮಾಡಲೇಬೇಕು ಅನ್ನೋದೊಂದು ಟೈಮ್ ಪೀರಿಯಡ್ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಖಂಡಿತವಾಗ್ಲೂ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಮೀಡಿಯಾದವರು ದಯವಿಟ್ಟು ಸಪೋರ್ಟ್ ಮಾಡಿ ಅವ್ರಿಗೆ. ಅವರ ಇದು ಕನ್ನಡದ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೂ ಇಲ್ಲಿ DOP ಸರ್ ಹೇಳಿದೆ ನಾನು, ಈಸ್ ವೆರಿ ಕಾಮ್ ಪರ್ಸನ್. ಆಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಅಯ್ಯಪ್ಪ ಸರ್, ಮಾಲಿಂಗ ಸರ್, ಅವರೆಲ್ಲ ನನ್ನ ಜೊತೆ ಆ್ಯಕ್ಚುಲಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾನಲ್ಲಿ. ಹಾಗೆ ಎಲ್ಲರೂ ಕಾಮಾಗಿ ಎಲ್ಲ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ಕೊಂಡು, ನಮ್ಗೆ ಅಷ್ಟೊಂದು ತಮಿಳ್ ಬರ್ತಿರ್ಲಿಲ್ಲ, ಆದರೆ ನಮಗೆ ಸಪೋರ್ಟ್ ಮಾಡಿಕೊಂಡು ಹೇಳ್ಕೊಟ್ಟು ತಮಿಳಲ್ಲಿ ಮಾಡಿಸಿದ್ದಾರೆ. ಹಾಗೆ ಕನ್ನಡದಲ್ಲಿ ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ, ಹಾಗೆ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ಜೊತೆಯಲ್ಲಿ. ಬಟ್ ಖಂಡಿತವಾಗ್ಲೂ ಇದೊಂದು ಸಿನಿಮಾ ಶೂಟ್ ಥರ ನಮ್ಗೆ ಯಾವತ್ತೂ ಅನಿಸ್ಲಿಲ್ಲ. ಹಾಗೆ ಇತ್ತು, ಹಾಗೆ ಫಿನಿಶ್ ಮಾಡಿದ್ರು ಶೂಟಿಂಗ್ನ. ಆಡಿಯೋ ರಿಲೀಸ್ ಲಾಸ್ಟ್ 14th ಆ್ಯಕ್ಚುಲಿ February 14th ಮಿಕ್ಸಿಂಗ್ ಕಾದಲ್ ರಿಲೀಸ್ ಮಾಡಿದ್ರು ತಮಿಳಲ್ಲಿ. ಈಗ ಮಿಕ್ಸಿಂಗ್ ಪ್ರೀತಿನ ರಿಲೀಸ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ಓಕೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳಿ. ನಮ್ಮ ಡೈರೆಕ್ಟರ್ಸ್ ಅವ್ರ ಬಗ್ಗೆ ಹೇಳಬೇಕು. ಎಲ್ಲರೂ ಹೇಳಿದ್ದಾರೆ, ಲೈಕ್ ಹೌದು ಸರ್ ಮುಂಚೆನೆ ಹೇಳಿದ್ರು, ನೀವು ನೋಡಿ ನೀವು ಬರ್ಬೇಕಾದ್ರೆ ಇದೇ ರೀತಿ ಇಟ್ಕೊಂಡು ಬರಬೇಡಿ. ನಂಗೆ ಸ್ವಲ್ಪ ಸ್ಟೇಜ್ ಫೋಬಿಯಾ ಇದೆ, ಸೊ ಹಾಗಾಗಿ ಎಲ್ಲರೂ ಫಂಬಲ್ ಆದರೆ ಸಾರಿ. ನಾನು ಡೈರೆಕ್ಟರ್ಸ್ ಅವ್ರ ಬಗ್ಗೆ ಹೇಳ್ತಿದ್ದೆ. ಸೊ ಹಂಗೆ ಹೇಳಿದ್ರು, ನೀವು ಚಿಲ್ಲಾಗಿ ಬನ್ನಿ, ಆರಾಮಾಗಿ ಬನ್ನಿ ಅಂತ. ಆ್ಯಕ್ಚುಲಿ ಹಾಗೆ ಇತ್ತು. ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಪರ್ಸನ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡಿದ್ದು. ಥ್ಯಾಂಕ್ ಯು ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಫ್ರೆಂಡ್ಸ್, ಪಿಕ್ಚರ್ಸ್, ಪ್ರೊಡ್ಯೂಸರ್ಸ್ ಎಲ್ರಿಗೂ ಥ್ಯಾಂಕ್ ಯು. ಓದ್ ಸಿಸ್ಟರ್, ಸೊ ಹೇಳಿದ್ರು ನನಗೆ ಆಡಿಷನ್ ಇದೆ ಬಾ ಅಟೆಂಡ್ ಮಾಡು ಅಂತ. ನಾನು ಸಾಕಾಗಿದೆ, ನಾನು ಮಾಡಲ್ಲ ತಾಯಿ ಅಂತ. ಆಮೇಲೆ ಸರ್ ಕಾಲ್ ಮಾಡಿಬಿಟ್ಟು ಅಡ್ವಾನ್ಸ್ ಹಾಕಿದ್ರು. ಅಡ್ವಾನ್ಸ್ ಬಂತ, ಸರ್ ಟಿಕೆಟ್ ಬುಕ್ ಆಗಿದೆ ಬಂದ್ಬಿಡು ಅಂತ. ನಾನು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಟೆನ್ಷನ್ ಅಲ್ಲಿ ಇದೆ. ನೋಡಿದ್ರೆ ಫಸ್ಟ್ ಹೋಗ್ಬಿಟ್ಟು ಮಾತಾಡಕ್ಕಾಗ್ತಿಲ್ಲ. ಆದ್ರೆ ಇದ್ರಲ್ಲಿ ಒಂದರ ರಿವೀಲ್ ಮಾಡ್ತೀನಿ, ನಮ್ಮ ಡೈರೆಕ್ಟರ್ ಗುರಾಯಿಸ್ತವ್ರೆ. ನಾನು ನನ್ನ ಪ್ರೀತಿ ಫೇಲ್ಯೂರ್ ಪ್ರೀತಿಯಾಗಿ ಓಕೆ, ಇದರಲ್ಲಿ ಅದು ಹೇಗೆ ಫೇಲ್ಯೂರ್ ಆಗುತ್ತೆ ಅನ್ನೋದೇ ಟ್ವಿಸ್ಟ್. ಮಿಕ್ಸಿಂಗ್ ಪ್ರೀತಿ ಯಾವ ತರ ಮಿಕ್ಸ್ ಆಗಿ ಯಾರ್ಗ ಆ ಪ್ರೀತಿ ಸಿಗುತ್ತೆ ಅನ್ನೋದು ಕೂಡ ಟ್ವಿಸ್ಟ್. ಅದನ್ನ ಇದೆಲ್ಲ ನೋಡ್ಬೇಕು. ಥ್ಯಾಂಕ್ ಯು ಮೋಕ್ಷೇಂದ್ರ ಸರ್. ಪ್ರೀತಿ ಸಿನಿಮಾ ಟೀಮ್ ಪ್ಲೀಸ್ ವೇದಿಕೆಗೆ ಬರಬೇಕು.
ಕೆಳಗೆ ಕಮ್ಮಿ ಮಾಡ್ತಾರೆ ಅವರು ಮಾತಾಡಲ್ಲ ಅವರು. Say cheese.